ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾವು ಎಲೆಕ್ಟ್ರಿಷಿಯನ್ ಟ್ರೇಡ್ ಥಿಯರಿ ಫಸ್ಟ್ ಇಯರ್ನ ಇಲ್ಯುಮಿನೇಷನ್ ಚಾಪ್ಟರ್ನಲ್ಲಿ ವ್ಯಾಟ್ ಮೀಟರ್ಸ್ ಏನು ಬರುತ್ತೆ, ಸೊ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ವ್ಯಾಟ್ ಮೀಟರ್ಸ್ ನಿಮಗೆಲ್ಲ ಗೊತ್ತಿದೆ, ಪವರ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇದೊಂದು ವ್ಯಾಟ್ ಮೀಟರ್ದು ಒಂದು ಇಮೇಜ್ ಇದೆ. ಸೊ ಇದೊಂದು ಡೆಸ್ಕ್ಟಾಪ್ ಮೌಂಟಿಂಗ್ ಅಂದರೆ ಪ್ಯಾನಲ್ ಮೌಂಟಿಂಗ್ ಟೈಪ್ ವ್ಯಾಟ್ ಮೀಟರ್ ಇದು. ಸೊ ಫಸ್ಟ್ ನಿಮಗೆ ಬಂದು ವ್ಯಾಟ್ ಮೀಟರ್ ಅಂದರೆ ಏನು? ಸೊ ವ್ಯಾಟ್ ಮೀಟರ್ ಅಂದರೆ ದೀಸ್ ಆರ್ ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ಪವರ್ ಆಫ್ ದ ಸರ್ಕ್ಯೂಟ್. ಅಂದರೆ ವ್ಯಾಟ್ ಮೀಟರ್ ಅಂದರೆ ಇದೊಂದು ಇನ್ಸ್ಟ್ರೂಮೆಂಟು, ಇದೇನು ಮಾಡುತ್ತೆ, ಯಾವುದೇ ಒಂದು ಸರ್ಕ್ಯೂಟ್ನ ಎಲೆಕ್ಟ್ರಿಕಲ್ ಪವರ್ನ ಮೆಜರ್ ಮಾಡಿಕೊಡುತ್ತೆ ನಿಮಗೆ. ಸೊ ಯಾವುದೇ ಒಂದು ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿದ್ರೆ ನೀವು ಆ ಸರ್ಕ್ಯೂಟ್ನಲ್ಲಿ ಎಷ್ಟು ಪವರ್ ಕನ್ಸ್ಯೂಮ್ ಆಗ್ತಾ ಇದೆ ಅಂತ ಮೆಜರ್ ಮಾಡಿ ಕೊಡುತ್ತೆ. ಅಥವಾ ಯಾವುದೇ ಒಂದು ಅಪ್ಲಯನ್ಸಸ್ ಅಥವಾ ಮೋಟರ್ ಜೊತೆ ನೀವು ಇದನ್ನು ಕನೆಕ್ಟ್ ಮಾಡಿದರೆ ವ್ಯಾಟ್ ಮೀಟರ್ನ, ಸೊ ಆ ಮೋಟರ್ ಅಥವಾ ಅಪ್ಲಯನ್ಸಸ್ಸು ಎಷ್ಟು ಪವರ್ ಕನ್ಸ್ಯೂಮ್ ಮಾಡ್ಕೊಳ್ತಾ ಇದೆ ಅನ್ನೋದನ್ನು ನಿಮಗೆ ಅದು ಮೆಜರ್ ಮಾಡಿ ಕೊಡುತ್ತೆ. ಸೊ ಒಂದು ಸರ್ಕ್ಯೂಟ್ನ ಪವರ್ನ ಮೆಜರ್ ಮಾಡಿ ಕೊಡುತ್ತೆ. ಸೊ ಅದನ್ನು ನಾವು ವ್ಯಾಟ್ ಮೀಟರ್ ಅಂತ ಹೇಳ್ತೀವಿ. ಸೊ ಒಂದು ಪರ್ಟಿಕ್ಯುಲರ್ ಸರ್ಕ್ಯೂಟ್ನ ಪವರ್ ಕನ್ಸಂಪ್ಷನ್ನ ಮೆಜರ್ ಮಾಡಿ ಕೊಡುತ್ತೆ. ಸೊ ಅದಕ್ಕೆ ನಾವು ವ್ಯಾಟ್ ಮೀಟರ್ ಅಂತ ಹೇಳ್ತೀವಿ. ಸೊ ವ್ಯಾಟ್ ಮೀಟರ್ ಏನು ಪವರ್ ಮೆಜರ್ ಮಾಡುತ್ತೆ, ಅದಕ್ಕೆ ಯೂನಿಟ್ ಬಂದು ವ್ಯಾಟ್. ಅಂದರೆ ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್. ಸೊ ಅಲ್ಲದೆ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ವೋಲ್ಟ್ ಮೀಟರ್ ಆ್ಯಂಡ್ ಅಮೀಟರ್. ವ್ಯಾಟ್ ಮೀಟರ್ ನಥಿಂಗ್ ಬಟ್ ಅದು ವೋಲ್ಟ್ ಮೀಟರ್ ಆ್ಯಂಡ್ ಅಮೀಟರ್ನ ಕಾಂಬಿನೇಷನ್ ಆಗಿರುತ್ತೆ. ಯಾಕಂದರೆ ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ ಇನ್ ಡಿ ಸಿ ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ. ಸೊ ಓವರಾಲ್ ಪವರ್ ಈಸ್ ವಿ ಇಂಟು ಐ. ಸೊ ಹಾಗಾಗಿ ಸೊ ವ್ಯಾಟ್ ಮೀಟರ್ ಇಸ್ ದ ಕಾಂಬಿನೇಷನ್ ಆಫ್ ವೋಲ್ಟ್ ಮೀಟರ್ ಆ್ಯಂಡ್ ಅಮೀಟರ್. ಸೊ ಇದ್ರದ್ದು ವರ್ಕಿಂಗ್ ಕೂಡ ಅಷ್ಟೇ, ವೋಲ್ಟ್ ಮೀಟರ್ ಆ್ಯಂಡ್ ಅಮೀಟರ್ ಕಾಂಬಿನೇಷನ್ ಆಗಿ ಇದ್ರದ್ದು ವರ್ಕಿಂಗ್ ಇದೆ. ಸೊ ಅದಾದರೆ ಇದರಲ್ಲಿ ಇಟ್ ಕನ್ಸಿಸ್ಟ್ ಆಫ್ 2 ಕಾಯಿಲ್ಸ್. ಇದರಲ್ಲಿ 2 ಕಾಯಿಲ್ಸ್ ಬರುತ್ತೆ, ಒಂದು ಕರೆಂಟ್ ಕಾಯಿಲ್, ಇನ್ನೊಂದು ಪ್ರೆಷರ್ ಕಾಯಿಲ್. ಸೊ PC ಅಂತ ಏನು ಹೇಳ್ತೀವಿ ಅದು. ಸೊ ಕರೆಂಟ್ ಕಾಯಿಲ್ ಆ್ಯಂಡ್ ಪ್ರೆಷರ್ ಕಾಯಿಲ್, ಎರಡು ಕಾಯಿಲ್ನ ಫ್ಲಕ್ಸಿಂದ ಏನು ಇಂಟ್ರಾಕ್ಷನ್ ಆಗುತ್ತೆ, ಸೊ ಇಂಟ್ರಾಕ್ಷನಿಂದ ರಿಸಲ್ಟೆಂಟ್ ಫೋರ್ಸ್ ಏನು ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ನಿಮಗೆ ಪಾಯಿಂಟ್ ಡಿಫ್ಲೆಕ್ಷನ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಪವರ್ ಕನ್ಸಂಪ್ಷನ್ ಎಷ್ಟಾಗಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ವ್ಯಾಟ್ ಮೀಟರ್ದು ಇದು ಸಿಂಬಲ್ ಇದೆ. ಸೊ ಒಂದು ಸರ್ಕಲಲ್ಲಿ ಡಬ್ಲ್ಯೂ ಅಂತ ಬರೆದ್ರೆ ಸೊ ಇದಕ್ಕೆ ವ್ಯಾಟ್ ಮೀಟರ್ ಸಿಂಬಲ್ ಆಗುತ್ತೆ. ಅಥವಾ ಇದು ದಿಸ್ ಈಸ್ ದ ಕನೆಕ್ಷನ್ ಟೈಪ್ ವ್ಯಾಟ್ ಮೀಟರ್ ಸಿಂಬಲ್. ಸೊ ಅದರಲ್ಲಿ ಕರೆಂಟ್ ಕಾಯಿಲ್, ಪ್ರೆಷರ್ ಕಾಯಿಲ್ ಅಥವಾ ವೋಲ್ಟೇಜ್ ಕಾಯಿಲ್ ಆ್ಯಂಡ್ ಕರೆಂಟ್ ಕಾಯಿಲ್ ಅಂತಲೂ ಹೇಳ್ಬೋದು. ಸೊ ಇದು ಕೂಡ ಒಂದು ವ್ಯಾಟ್ ಮೀಟರ್ಗೆ ಸಿಂಬಲ್ ಆಗಿದೆ. ಸೊ PC ಎರಡು ಇರುತ್ತೆ ಅದರಲ್ಲಿ, ಕರೆಂಟ್ ಕಾಯಿಲ್, ಪ್ರೆಷರ್ ಕಾಯಿಲ್ ಅಥವಾ ವೋಲ್ಟೇಜ್ ಕಾಯಿಲ್ ಅಂತಲೂ ಹೇಳ್ಬೋದು ಅದಕ್ಕೆ ನೀವು. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ವ್ಯಾಟ್ ಮೀಟರ್ಸ್. ವ್ಯಾಟ್ ಮೀಟರ್ಸಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ. ಸೊ ಫಸ್ಟ್ ಒನ್ ಈಸ್ ವ್ಯಾಟ್ ಮೀಟರ್ನಲ್ಲಿ ಡೈನಮೋಮೀಟರ್ ಟೈಪ್ ವ್ಯಾಟ್ ಮೀಟರ್ ಅಂತ ಇದೆ, ಡೈನಮೋಮೀಟರ್ ಟೈಪ್ ವ್ಯಾಟ್ ಮೀಟರ್. ಸೊ ಸೆಕೆಂಡ್ ಒನ್ ಈಸ್ ಇಂಡಕ್ಷನ್ ಟೈಪ್ ವ್ಯಾಟ್ ಮೀಟರ್, ಇಂಡಕ್ಷನ್ ಟೈಪ್ ವ್ಯಾಟ್ ಮೀಟರ್. ಥರ್ಡ್ ಒನ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಟೈಪ್ ವ್ಯಾಟ್ ಮೀಟರ್, ಎಲೆಕ್ಟ್ರೋಸ್ಟಾಟಿಕ್ ಟೈಪ್ ವ್ಯಾಟ್ ಮೀಟರ್. ಸೊ ಈ ವ್ಯಾಟ್ ಮೀಟರ್ಸಲ್ಲಿ ನಿಮಗೆ ಗೊತ್ತಿದೆ, ವ್ಯಾಟ್ ಮೀಟರ್ ಅಂದರೆ ಪವರ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡೋಂಥ ಒಂದು ಎಲೆಕ್ಟ್ರಿಕಲ್ ಆಪರೇಟರ್ಸ್ ಅಥವಾ ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ. ಸೊ ಟೈಪ್ಸ್ ಆಫ್ ವ್ಯಾಟ್ ಮೀಟರಲ್ಲಿ ಈಗ ಹೇಳಿದೆ ನಾನು ನಿಮಗೆ, ಎಲೆಕ್ಟ್ರೋ ಡೈನಮೋಮೀಟರ್ ಟೈಪ್, ಇಂಡಕ್ಷನ್ ಟೈಪ್, ಇನ್ನೊಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಟೈಪ್. ಸೊ ಎಲೆಕ್ಟ್ರೋ ಡೈನಮೋಮೀಟರ್ ಟೈಪ್ ವ್ಯಾಟ್ ಮೀಟರ್ನ ನಾವು ಬೋತ್ AC ಆ್ಯಂಡ್ DC ಪವರ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎಲೆಕ್ಟ್ರೋ ಡೈನಮೋಮೀಟರ್ ಟೈಪ್ ವ್ಯಾಟ್ ಮೀಟರ್ ಏನಿದೆ ಅದು ಬೋತ್ AC ಆ್ಯಂಡ್ DC ಎರಡರಲ್ಲೂ ಪವರ್ನ ಮೆಜರ್ ಮಾಡ್ಬೋದು ಡೈನಮೋಮೀಟರ್ ಟೈಪ್ ವ್ಯಾಟ್ ಮೀಟರಲ್ಲಿ. ಇಂಡಕ್ಷನ್ ಟೈಪ್ ವ್ಯಾಟ್ ಮೀಟರ್ ಬಂದು ಓನ್ಲಿ ಫಾರ್ AC ಪವರ್ನ ಮಾತ್ರ ನಾವು ಮೆಜರ್ ಮಾಡ್ಬೋದು ಅದರಲ್ಲಿ, ಯಾವುದು ಇಂಡಕ್ಷನ್ ಟೈಪ್ ವ್ಯಾಟ್ ಮೀಟರ್. ಸೊ ಥರ್ಡ್ ಒನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಟೈಪ್ ವ್ಯಾಟ್ ಮೀಟರ್ ಏನಿದೆ ಅದು ಫಾರ್ ಸ್ಮಾಲ್ ಅಮೌಂಟ್ ಆಫ್ AC ಪವರ್ ಆ್ಯಂಡ್ ಲೋ ಪವರ್ ಫ್ಯಾಕ್ಟರ್. ಲೋ ಪವರ್ ಫ್ಯಾಕ್ಟ್ರಲ್ಲಿ ಭಾಳ ಕಡಿಮೆ ಪವರ್ನ ನಾವು ಮೆಜರ್ ಮಾಡೋಕ್ಕೆ ಎಲೆಕ್ಟ್ರೋಸ್ಟ್ಯಾಟಿಕ್ ಟೈಪ್ ವ್ಯಾಟ್ ಮೀಟರ್ ಯೂಸ್ ಮಾಡ್ತೀವಿ. ಇದು ಯೂಶಲಿ ಲ್ಯಾಬ್ಗಳಲ್ಲಿ ಮಾತ್ರ ಯೂಸ್ ಆಗುತ್ತೆ, ಬೇರೆ ಎಲ್ಲೂ ಯೂಸ್ ಆಗೋದಿಲ್ಲ. ಅದು ಮೇಜರಾಗಿ ಯೂಸ್ ಆಗೋದು ಎಲೆಕ್ಟ್ರೋ ಡೈನಮೋಮೀಟರ್ ಟೈಪ್, ಅಂದರೆ ಇಂಡಕ್ಷನ್ ಟೈಪ್ ವ್ಯಾಟ್ ಮೀಟರ್ಸ್ ಮಾತ್ರ ಎಲ್ಲ ಕಡೆ ಯೂಸ್ ಆಗುತ್ತೆ. ಯಾಕಂದರೆ ಇದು ಬೋತ್ DC ಆ್ಯಂಡ್ DCಗೆ ಯೂಸ್ ಆಗುತ್ತೆ ಡೈನಮೋಮೀಟರ್ ಟೈಪು. ಇಂಡಕ್ಷನ್ ಟೈಪು ಓನ್ಲಿ ಫಾರ್ AC ಪವರ್ನ ಮಾತ್ರ ಮೆಜರ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಫಸ್ಟ್ ಒನ್ ಡೈನಮೋಮೀಟರ್ ಟೈಪ್ ವ್ಯಾಟ್ ಮೀಟರ್. ಸೊ ಡೈನಮೋಮೀಟರ್ ಟೈಪ್ ವ್ಯಾಟ್ ಮೀಟರ್ ನೋಡೋದಕ್ಕೆ ಯಾವ ಥರ ಇದೆ ಕನ್ಸ್ಟ್ರಕ್ಷನ್ ಅದ್ರದ್ದು. ಸೊ ನೀವು ನೋಡ್ತಾ ಇದ್ದೀರಾ, ಡಯಾಗ್ರಾಮಿಕಲ್ ಕನ್ಸ್ಟ್ರಕ್ಷನ್ ಈ ಥರ ಇದೆ. ಸೊ ಅದರಲ್ಲಿ ಕರೆಂಟ್ ಕಾಯಿಲ್ಸ್ ಇದೆ, 2 ಕರೆಂಟ್ ಕಾಯಿಲ್ಸ್ ಬರುತ್ತೆ, 2 ಕರೆಂಟ್ ಕಾಯಿಲ್ ಇದೆ. ಸೊ 2 ಡಯಾಗ್ರಾಮಲ್ಲೂ ನೋಡ್ತಿರ್ಬೋದು ನೀವು. ಸೊ 2 ಕರೆಂಟ್ ಕಾಯಿಲ್ ಇದೆ, ಅದನ್ನು ನಾವು ಫಿಕ್ಸ್ಡ್ ಕಾಯಿಲ್ ಅಂತಲೂ ಹೇಳ್ತೀವಿ. ಸೊ ಅದರ ಮಧ್ಯೆ ಒಂದು ಇನ್ನೊಂದು ಕಾಯಿಲ್ ಇದೆ, ಅದಕ್ಕೆ ನಾವು ವೋಲ್ಟೇಜ್ ಕಾಯಿಲ್ ಅಂತ ಹೇಳ್ತೀವಿ. ಸೊ ಕರೆಂಟ್ ಕಾಯಿಲ್ ಯಾವಾಗಲೂ ಸೀರೀಸಾಗಿ ಕನೆಕ್ಟ್ ಆಗಿದೆ ನೋಡಿ, ಇಲ್ಲಿ ಸಪ್ಲೈ ಸೋರ್ಸ್ ಇದೆ. ಸೊ ಕರೆಂಟ್ ಕಾಯಿಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ವೈಂಡ್ ಆಗಿ ನೆಕ್ಸ್ಟ್ ಮುಂದೆ ಹೋಗಿ
ನೆಕ್ಸ್ಟ್ ಇನ್ನೊಂದು ಕರೆಂಟ್ ಕಾಯಿಲ್ ಕನೆಕ್ಷನ್ ಇದೆ. ಸೊ ಅಲ್ಲಿಂದ ಲೋಡಿಂದ ಬಂದು ವಾಪಸ್ ಸೋರ್ಸಿಗೆ ಬರುತ್ತೆ. ಸೊ ಇದು ಕರೆಂಟ್ ಕಾಯಿಲ್. ಸೊ ಇದು ಮಧ್ಯೆ ಇರೋದು ಪ್ರೆಷರ್ ಕಾಯಿಲ್ ಅಥವಾ ವೋಲ್ಟೇಜ್ ಕಾಯಿಲ್. ಇದೇನಾಗಿದೆ ನೋಡಿ, ಸೊ ಸೋರ್ಸಲ್ಲಿ ಇದು ಫೇಸ್ ನ್ಯೂಟ್ರಲ್ ಅಥವಾ ಪಾಸಿಟಿವ್ ನೆಗೆಟಿವ್ ಅಂದರೆ ಸೊ ಪಾಸಿಟಿವ್ ಇಲ್ಲಿಂದ ಕನೆಕ್ಟ್ ಆಗಿದೆ ಪ್ರೆಷರ್ ಕಾಯಿಲ್ ಅಥವಾ ವೋಲ್ಟೇಜ್ ಕಾಯಿಲಿಗೆ. ಸೊ ನೆಗೆಟಿವ್ ಅಥವಾ ನ್ಯೂಟ್ರಲ್ ಬಂದು ಇಲ್ಲಿಂದ ಕನೆಕ್ಟ್ ಆಗಿದೆ. ಸೊ ವೋಲ್ಟೇಜ್ ಕಾಯಿಲಿಗೆ ವೋಲ್ಟೇಜ್ ನೀವು ಯಾವ ಥರ ಕನೆಕ್ಟ್ ಮಾಡ್ತೀರಾ, ಅಕ್ರಾಸ್ ದ ಫೇಸ್ ಆ್ಯಂಡ್ ನ್ಯೂಟ್ರಲ್ ಅಥವಾ ಪ್ಯಾರಲಲ್ ಟು ದ ಲೋಡ್ ಅಥವಾ ಪ್ಯಾರಲಲ್ ಟು ದ ಸೋರ್ಸಿಗೆ ಕನೆಕ್ಟ್ ಮಾಡ್ತೀರಾ. ಅದೇ ಥರ ಇಲ್ಲೂ ಕೂಡ ವೋಲ್ಟೇಜ್ ಕಾಯಿಲ್ ಅಥವಾ ಪ್ರೆಷರ್ ಕಾಯಿಲ್ ಪ್ಯಾರಲಲ್ ಟು ದ ಸೋರ್ಸ್ ಕನೆಕ್ಟ್ ಆಗುತ್ತೆ. ಕರೆಂಟ್ ಕಾಯಿಲ್ ಅಥವಾ ಅಮ್ಮೀಟರ್ ಯಾವ ಥರ ಕನೆಕ್ಟ್ ಆಗುತ್ತೆ, ಸರ್ಕ್ಯೂಟ್ನಲ್ಲಿ ಸೀರೀಸ್ ಟು ದ ಸೋರ್ಸ್ ಆ್ಯಂಡ್ ಲೋಡ್ ಆ್ಯಂಡ್ ಸೋರ್ಸ್ ಜೊತೆ ಸೀರೀಸಾಗಿ ಕನೆಕ್ಟ್ ಆಗುತ್ತೆ ಅಮ್ಮೀಟರ್. ಅದೇ ಥರ ಇಲ್ಲಿ ಕರೆಂಟ್ ಕಾಯಿಲು ಕೂಡ ಸೋರ್ಸ್ ಆ್ಯಂಡ್ ಲೋಡ್ ಜೊತೆ ಸೀರೀಸ್ ಆಗಿದೆ. ಸೊ ನೋಡಿ, ಇದು ಕರೆಂಟ್ ಕಾಯಿಲ್, ಇದು ಕರೆಂಟ್ ಕಾಯಿಲ್, ಎರಡೂ ಕಾಯಿಲ್ಗಳು ಒಂದಕ್ಕೊಂದು ಸೀರೀಸ್ ಆಗಿದೆ. ಜೊತೆಯಲ್ಲಿ ಸೋರ್ಸ್ ಆ್ಯಂಡ್ ಲೋಡ್ಗೂ ಕೂಡ ಸೀರೀಸ್ ಆಗಿದೆ. ಸೊ ಎರಡು ಕರೆಂಟ್ ಕಾಯಿಲ್ ಮಧ್ಯೆ ಒಂದು ಪ್ರೆಷರ್ ಕಾಯಿಲ್ ಇದೆ ಅಥವಾ ವೋಲ್ಟೇಜ್ ಕಾಯಿಲ್ ಇದೆ. ಸೊ ಇಲ್ಲೂ ನೋಡ್ಬೋದು, ನೀವು ಇಲ್ಲೂ ನೋಡ್ಬೋದು, ಎರಡರಲ್ಲೂ ಸೇಮ್ ಕನ್ಸ್ಟ್ರಕ್ಷನ್ ಇದೆ. ಸೊ ಇಲ್ಲಿ ಇನ್ನೊಂದು ಅದೇ ಸೇಮ್ ಸಿಮಿಲರ್ ಡಯಾಗ್ರಾಮ್ ಇದೆ ಕನ್ಸ್ಟ್ರಕ್ಷನ್ದು. ನೋಡಿ, ಇಲ್ಲಿ ಕರೆಂಟ್ ಕಾಯಿಲ್, ಎರಡು ಕರೆಂಟ್ ಕಾಯಿಲ್ ಇದೆ. ಸೊ ಅದರಲ್ಲಿ ಆ್ಯಕ್ಚುಲಿ ಕರೆಂಟ್ ಕಾಯಿಲಲ್ಲಿ ಥಿಕ್ ವೈರ್ನ ಯೂಸ್ ಮಾಡ್ತೀವಿ ನಾವು. ಕರೆಂಟ್ ಕಾಯಿಲ್ನಲ್ಲಿ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರುತ್ತೆ, ಥಿಕ್ ಕಾಯಿಲ್ ಯೂಸ್ ಆಗುತ್ತೆ. ಇದೆರಡು ಕೂಡ ಬ್ಲೂ ಕಲರಲ್ಲಿ ಏನು ಕಾಣ್ತಾ ಇದೆ, ಅದು ಎರಡು ಕರೆಂಟ್ ಕಾಯಿಲ್. ಎರಡು ಒಂದಕ್ಕೊಂದು ಸೀರೀಸ್ ಆಗಿದೆ, ಅಂದರೆ ಸೋರ್ಸ್ ಲೋಡಿಗೆ ಈ ಎರಡೂ ಕರೆಂಟ್ ಕಾಯಿಲ್ಗಳು ಸೀರೀಸ್ ಆಗಿದ್ದಾವೆ. ಸೊ ಅದೆರಡರಲ್ಲೂ ಕರೆಂಟ್ ಕಾಯಿಲ್ಗಳಲ್ಲಿ ಯೂಸ್ ಮಾಡೋದು ಥಿಕ್ ಕಾಪರ್ ವೈರ್ನ ಇದ್ರ ವೈಂಡಿಂಗಲ್ಲಿ ಯೂಸ್ ಆಗುತ್ತೆ, ಕರೆಂಟ್ ಕಾಯಿಲ್ ವೈಂಡಿಂಗಲ್ಲಿ. ಸೊ ಮಧ್ಯೆ ಇರೋದೇನಿದೆ ಅದು ಪ್ರೆಷರ್ ಕಾಯಿಲ್ ಅಥವಾ ವೋಲ್ಟೇಜ್ ಕಾಯಿಲ್ ಅಥವಾ ಪೊಟೆನ್ಷಿಯಲ್ ಕಾಯಿಲ್ ಅಂತ ಹೇಳ್ತೀವಿ. ಅದು ಲೋಡ್ ಅಥವಾ ಸೋರ್ಸಿಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಆಗುತ್ತೆ. ಪ್ರೆಷರ್ ಕಾಯಿಲ್ ಅಥವಾ ವೋಲ್ಟೇಜ್ ಕಾಯಿಲ್ ಅಥವಾ ಪೊಟೆನ್ಷಿಯಲ್ ಕಾಯಿಲ್ ಏನಿದೆ ಅದು ಸೋರ್ಸ್ ಜೊತೆ ಅಥವಾ ಲೋಡ್ ಜೊತೆ ಪ್ಯಾರಲಲ್ ಆಗಿ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಒಂದು ಎಕ್ಸ್ಟ್ರಾ ಒಂದು ರೆಸಿಸ್ಟರ್ ಇದೆ, ಅದು ಪ್ರೊಟೆಕ್ಷನ್ ಪರ್ಪಸ್ ಆಗಿರುತ್ತೆ ಅದು. ಸೊ ಇದಿಷ್ಟು ಇದು ಕನ್ಸ್ಟ್ರಕ್ಷನಲ್ಲಿ ಬರುತ್ತೆ. ಸೊ ಈ ಪ್ರೆಷರ್ ಕಾಯಿಲ್ ಅಥವಾ ಪೊಟೆನ್ಷಿಯಲ್ ಕಾಯಿಲ್ ಅಥವಾ ವೋಲ್ಟೇಜ್ ಕಾಯಿಲ್ ಏನು ಹೇಳ್ತೀರಾ ನೀವು, ಅದ್ರ ಜೊತೆ ಪಾಯಿಂಟರ್ ಕನೆಕ್ಟ್ ಆಗಿದೆ. ಕರೆಂಟ್ ಕಾಯಿಲ್ ಅಂತ ಏನು ಹೇಳ್ತೀರಾ, ಇದು ಥಿಕ್ ವೈರಲ್ಲಿ ಮಾಡಿರ್ತೀವಿ, ಥಿಕ್ ವೈರಲ್ಲಿ ವೈಂಡಿಂಗ್ ಆಗಿರುತ್ತೆ. ಕರೆಂಟ್ ಕಾಯಿಲ್ ಬಂದು ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರುತ್ತೆ, ಥಿಕ್ ಕಾಪರ್ ವೈರ್ಸಲ್ಲಿ ಇಲ್ಲಿ ವೈಂಡ್ ಆಗಿರುತ್ತೆ. ಪ್ರೆಷರ್ ಕಾಯಿಲ್ ಅಥವಾ ವೋಲ್ಟೇಜ್ ಕಾಯಿಲ್ ಏನಿದೆ ಅದು ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಥಿನ್ ವೈರ್ಸಲ್ಲಿ ವೈಂಡಿಂಗ್ ಆಗಿರುತ್ತೆ ಇದು. ಸೊ ಈ ಎರಡು ಕರೆಂಟ್ ಕಾಯಿಲ್ ಮಧ್ಯೆ ಪ್ರೆಷರ್ ಕಾಯಿಲ್ ಫಿಕ್ಸ್ ಆಗಿರುತ್ತೆ. ಸೊ ಅಂದರೆ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್, ಸಿಮಿಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅಂದರೆ ಇಲ್ಲಿ ನೋಡಿ, ಇದು ಕರೆಂಟ್ ಕಾಯಿಲ್, ಇದು ವೋಲ್ಟೇಜ್ ಕಾಯಿಲ್. ಅಥವಾ ಇಲ್ಲಿ ಎರಡು ಕರೆಂಟ್ ಇದೆ, ಮಧ್ಯೆ ಒಂದು ವೋಲ್ಟೇಜ್ ಇದೆ. ಈ ಮೂರದು ಕರೆಂಟ್ ಆ್ಯಂಡ್ ವೋಲ್ಟೇಜ್ ಈ ಎರಡರಲ್ಲಿ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಸೊ ಅದು ಇಂಟ್ರಾಕ್ಷನಿಂದ ನಿಮಗೆ ಪವರ್ ಸಿಗುತ್ತೆ. ಆ ಪವರ್ ದಟ್ ಈಸ್ ನಥಿಂಗ್ ಬಟ್ ಟಾರ್ಕಿಂದನೇ ಈ ಪಾಯಿಂಟರ್ ಮುಂದೆ ಮೂವ್ ಆಗುತ್ತೆ. ಸೊ ದಟ್ ಈಸ್ ವರ್ಕಿಂಗ್ ಅದು. ಸೊ ನೆಕ್ಸ್ಟ್ ವರ್ಕಿಂಗ್. ಸೊ ವರ್ಕಿಂಗಲ್ಲೂ ಅಷ್ಟೇ. ಸೊ ನೀವಿಲ್ಲಿ ಈ ಕನೆಕ್ಷನ್ನಿಗೆ ನೀವು ಸೋರ್ಸ್ ಆಫ್ ಸಪ್ಲೈ AC ಅಥವಾ DC ಸಪ್ಲೈ ಕೊಟ್ಟಾಗ ಏನಾಗುತ್ತೆ, ಇದರಲ್ಲಿ ಕರೆಂಟ್ ಕಾಯಿಲಲ್ಲಿ ಸಮ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಸೊ ಆವಾಗ ಇಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಇಲ್ಲೂ ಅಷ್ಟೇ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಜೊತೆಲಿ ಸಿಮಿಲರ್ ಇನ್ ನೇಚರ್, ಇಲ್ಲಿ ನಾರ್ತ್ ಪೋಲ್ ಇದ್ದರೆ ಇಲ್ಲೂ ನಾರ್ತ್ ಪೋಲ್ ಇರುತ್ತೆ. ಸೊ ನೆಕ್ಸ್ಟ್ ಈ ಪ್ರೆಷರ್ ಕಾಯಿಲಲ್ಲೂ ಕೂಡ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇದ್ರ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ, ಅದು ವೋಲ್ಟೇಜ್ ಪ್ಯಾರಲಲ್ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಪ್ರೆಷರ್ ಕಾಯಿಲದು ಸೊ ಮ್ಯಾಕ್ಸಿಮಮ್ ಫ್ಲಕ್ಸ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ಕರೆಂಟ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಮೂರು ಕಾಯಿಲ್ಗಳಲ್ಲಿ ಅಂದರೆ ಎರಡು ಫಿಕ್ಸ್ಡ್ ಕಾಯಿಲ್, ಇನ್ನೊಂದು ಇದು ಮೂವೇಬಲ್ ಕಾಯಿಲ್. ಕರೆಂಟ್ ಕಾಯಿಲ್ಗಳೇನಿದೆ ಇದರಲ್ಲಿ ಫಿಕ್ಸ್ಡ್ ಆಗಿರುತ್ತೆ. ಪ್ರೆಷರ್ ಕಾಯಿಲ್ ಅಥವಾ ವೋಲ್ಟೇಜ್ ಕಾಯಿಲ್ ಏನಿದೆ ಅದು ಮೂವೇಬಲ್ ಇರುತ್ತೆ. ಸೊ ಎರಡು ಫಿಕ್ಸ್ಡ್ ಕಾಯಿಲ್, ಒಂದು ಮೂವೇಬಲ್ ಕಾಯಿಲ್ ಮಧ್ಯೆ ಮೂರರಲ್ಲೂ ಕೂಡ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿರೋ ಫ್ಲಕ್ಸ್ ಇಂಟ್ರಾಕ್ಷನ್ ಆಗಿ ಅಥವಾ ಪ್ರಾಡಕ್ಟ್ ಆಫ್ ಫ್ಲಕ್ಸಿಂದ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಟಾರ್ಕಿಂದ ಏನಾಗುತ್ತೆ, ದಿಸ್ ಮೂವೇಬಲ್ ಪ್ರೆಷರ್ ಕಾಯಿಲ್ ಮೂವ್ ಆಗುತ್ತೆ, ಟರ್ನ್ ಆಗಿ ಇಲ್ಲಿಂದ ಮೂವ್ ಆಗುತ್ತೆ. ಸೊ ಈ ಕಡೆಯಿಂದ ಈ ಕಡೆಗೆ ಅಥವಾ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ರಿಸಲ್ಟೆಂಟ್ ಫ್ಲಕ್ಸಿಂದ ಮೂವ್ ಆಗುತ್ತೆ. ಆವಾಗ ಈ ಮೂವಿಂಗ್ ಕಾಯಿಲ್ಗೆ ಒಂದು ಪಾಯಿಂಟ್ ಕನೆಕ್ಟ್ ಆಗಿದೆ. ಸೊ ಆ ಪಾಯಿಂಟು ಕೂಡ ಡಿಫ್ಲೆಕ್ಷನ್ ಆಗಿ ಯಾವುದೋ ಒಂದು ರೀಡಿಂಗ್ನ ತೋರಿಸುತ್ತೆ ನಿಮಗೆ. ಸೊ ದಿಸ್ ಈಸ್ ದ ವರ್ಕಿಂಗ್ ಆಫ್ ವ್ಯಾಟ್ ಮೀಟರ್. ಎಲೆಕ್ಟ್ರೋಡೈನಾಮಿಕ್ ಟೈಪ್ ವ್ಯಾಟ್ ಮೀಟರ್ದು ವರ್ಕಿಂಗ್ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಬಂದು ವರ್ಕಿಂಗ್ ಆಫ್ ವ್ಯಾಟ್ ಮೀಟರಲ್ಲಿ ನಿಮ್ಗೆ ಹೇಳಿದೆ ನಾನು, ಕರೆಂಟ್ ಕಾಯಿಲ್ ಫ್ಲೆಕ್ಸ್ ಪ್ರೊಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಫಿಕ್ಸ್ಡ್ ಕಾಯಿಲ್. ಪ್ರೆಷರ್ ಕಾಯಿಲ್ ಅಥವಾ ವೋಲ್ಟೇಜ್ ಕಾಯಿಲ್ ಫ್ಲಕ್ಸ್ ಪ್ರೊಪೋರ್ಷನಲ್ ಟು ದ ವೋಲ್ಟೇಜ್, ಯಾಕಂದರೆ ಅದು ಪ್ಯಾರಲಲ್ ಕನೆಕ್ಟ್ ಆಗಿದೆ. ಸೊ ಹಾಗೆ ಅದು ವೋಲ್ಟೇಜ್ಗೆ ಪ್ರೊಪೋರ್ಷನೇಟ್ ಆಗಿದೆ. ಕರೆಂಟ್ ಕಾಯಿಲ್ ಫ್ಲಕ್ಸ್ ಕರೆಂಟಿಗೆ ಪ್ರೊಪೋರ್ಷನೇಟ್ ಆಗಿದೆ, ಯಾಕಂದರೆ ಕರೆಂಟ್ ಕಾಯಿಲ್ ಸೀರೀಸಾಗಿ ಕನೆಕ್ಟ್ ಆಗಿದೆ
ಪ್ರೆಷರ್ ಕಾಯಿಲ್ ಪ್ಯಾರಲಲ್ ಕನೆಕ್ಟ್ ಆಗಿದೆ. ಸೀರೀಸಾಗಿ ಕನೆಕ್ಟ್ ಆಗಿರೋದು ಪ್ರಪೋರ್ಷನಲ್ ಟು ಕರೆಂಟ್, ಪ್ಯಾರಲಲ್ ಕನೆಕ್ಟ್ ಆಗಿರೋದು ಪ್ರಪೋರ್ಷನಲ್ ಟು ದ ವೋಲ್ಟೇಜ್. ಸೊ ಹಾಗಾಗಿ ಟೋಟಲ್ ಫ್ಲಕ್ಸ್ ಪ್ರಪೋರ್ಷನಲ್ ಟು ವಿ ಇಂಟು ಐ, ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್, ಅಥವಾ ಕರೆಂಟ್ ಕಾಯಿಲ್ ಪ್ರೆಷರ್ ಕಾಯಿಲ್ ಎರಡರಲ್ಲೂ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಟೋಟಲ್ ಫ್ಲಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಎರಡರಲ್ಲೂ ಇರೋಂಥ ಕಾಯಿಲ್ನಲ್ಲಿ ಇರೋಂಥ ಫ್ಲಕ್ಸಿಗೆ ಪ್ರಪೋರ್ಷನಲ್ ಆಗಿರುತ್ತೆ. ದಟ್ ಈಸ್ ಈಕ್ವಲ್ ಟು ಡಿಫ್ಲೆಕ್ಟಿಂಗ್ ಟಾರ್ಕ್. ಈ ಎರಡು ಕಾಯಿಲ್ಗಳಲ್ಲಿ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ದಟ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ದ ಡಿಫ್ಲೆಕ್ಟಿಂಗ್ ಟಾರ್ಕ್. ಆ ಎರಡು ಫ್ಲಕ್ಸಿಂದ ಏನು ಪ್ರಾಡಕ್ಟ್ ಬರುತ್ತೆ ಅದರಿಂದ ಡಿಫ್ಲೆಕ್ಟಿಂಗ್ ಫೋರ್ಸ್ ಅಥವಾ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಡಿಫ್ಲೆಕ್ಟಿಂಗ್ ಟಾರ್ಕ್ ಪ್ರಪೋರ್ಷನಲ್ ಟು ದ ಕರೆಂಟ್ ಇಂಟು ವೋಲ್ಟೇಜ್, ಅಥವಾ ಸಿ ಸಿ ಫ್ಲೆಕ್ಸ್, ಪಿ ಸಿ ಫ್ಲೆಕ್ಸ್, ಈ ಎರಡರದ್ದು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಮಗೆ ಡಿಫ್ಲೆಕ್ಟಿಂಗ್ ಟಾರ್ಕ್ ಬರುತ್ತೆ. ಸೊ ದಟ್ ಡಿಫ್ಲೆಕ್ಟಿಂಗ್ ಟಾರ್ಕ್ ಪ್ರಪೋರ್ಷನಲ್ ಟು ದ ಕರೆಂಟ್ ಇಂಟು ವೋಲ್ಟೇಜ್ ಏನು ಅಪ್ಲೈ ಆಗಿದೆ ಸರ್ಕ್ಯೂಟಿಗೆ, ಕರೆಂಟ್ ವೋಲ್ಟೇಜ್ಗೆ, ಅದಕ್ಕೆ ಪ್ರಪೋರ್ಷನೇಟ್ ಆಗಿರುತ್ತೆ. ಸೊ ಡಿಫ್ಲೆಕ್ಟಿಂಗ್ ಟಾರ್ಕ್ ಪ್ರಪೋರ್ಷನಲ್ ಟು ದ ಕರೆಂಟ್ ಇಂಟು ವೋಲ್ಟೇಜ್ ಆಫ್ ದ ಫ್ಲಕ್ಸಸ್. ಸೊ ನೆಕ್ಸ್ಟ್ ಟಾರ್ಕ್ ಪ್ರಪೋರ್ಷನಲ್ ಟು ದ ಐ ಪ್ರಪೋರ್ಷನಲ್ ಟು ವಿ. So that proportional to, so overall torque proportional to the watt, so power consumption of that circuit. So circuit ಅಲ್ಲಿ ಎಷ್ಟು ಪವರ್ ಕನ್ಸಂಪ್ಷನ್ ಆಗ್ತಿದೆ, I into V ಅಷ್ಟು ಪವರ್ ಕನ್ಸಂಪ್ಷನ್ ಆಗ್ತಿದೆ, that is equal to W. Therefore torque proportional to the W. So torque proportional to W. Therefore I into V is equal to W. ಸೊ ನಿಮಗೆಲ್ಲ ಗೊತ್ತಿದೆ W ಅಥವಾ ವ್ಯಾಟ್ ಅಥವಾ ಪವರ್ is equal to V into I, ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ is equal to ಪವರ್. ಸೊ ಅಥವಾ ಟಾರ್ಕ್ ಪ್ರಪೋರ್ಷನಲ್ ಟು ದ ಡಬ್ಲ್ಯೂ. ಸೊ ಬಿಕಾಸ್ ಟಾರ್ಕ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಐ ಇಂಟು ವಿ ನೋಡಿರ್ಬೋದು ನೀವು. ಟಾರ್ಕ್ ಈಸ್ ಈಕ್ವಲ್ ಟು ಕರೆಂಟ್ ಇಂಟು ವೋಲ್ಟೇಜ್ ಆಗಿದೆ. ಸೊ ಹಾಗಾಗಿ ಐ ಇಂಟು ವಿ ಈಸ್ ಈಕ್ವಲ್ ಟು ಟಿ ಆಗುತ್ತೆ, ದಟ್ ಪ್ರಪೋರ್ಷನಲ್ ಟು ದ ಡಬ್ಲ್ಯೂ ಆಗಿದೆ. ಸೊ ದೇರ್ ಫಾರ್ ದ ಆಪರೇಷನ್ ಟಾರ್ಕ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ಇಂಟಿಗ್ರೇಷನ್ ಆಫ್ ಟೂ ಕಾಯಿಲ್ ಫ್ಲಕ್ಸಸ್, ದಟ್ ಈಸ್ ಫ್ಲಕ್ಸ್ ಆಫ್ ಸಿ ಸಿ ಆ್ಯಂಡ್ ಪಿ ಸಿ. ಸೊ ದ ಆಪರೇಷನ್ ಟಾರ್ಕ್ ಅಂದರೆ ಓವರ್ ಆಲ್ ಇದರಲ್ಲಿ ಪಾಯಿಂಟ್ ಮೂವ್ ಆಗೋದಕ್ಕೆ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತಲ್ಲ, ಸೊ ಅದು ಇಂಟಿಗ್ರೇಷನ್ ಆಫ್ ಟೂ ಕಾಯಿಲ್ ಫ್ಲಕ್ಸಸ್, ಅದು ಎರಡು ಕಾಯಿಲ್ನ ಫ್ಲಕ್ಸ್ ಇಂಟಿಗ್ರೇಷನ್ ಆಗಿರುತ್ತೆ. ಆ ಎರಡು ಕಾಯಿಲ್ ಯಾವುದಂದರೆ ಫ್ಲಕ್ಸ್ ಆಫ್ ಸಿ ಸಿ, ಫ್ಲಕ್ಸ್ ಆಫ್ ಪಿ ಸಿ. ಕರೆಂಟ್ ಕಾಯಿಲ್ ಆ್ಯಂಡ್ ಪ್ರೆಷರ್ ಕಾಯಿಲ್ನಲ್ಲಿ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆ ಎರಡು ಫ್ಲಕ್ಸ್ ಇಂಟಿಗ್ರೇಷನ್ ಆದಾಗ ಅದರಲ್ಲಿ ಟಾರ್ಕ್ ಪ್ರೊಡ್ಯೂಸ್ ಆಗಿ ಪಾಯಿಂಟ್ ಮೂವ್ ಆಗುತ್ತೆ, ಜೊತೆಲಿ ಮೂವಿಂಗ್ ಕಾಯಿಲ್ ಅಥವಾ ಪ್ರೆಷರ್ ಕಾಯಿಲ್ ಮೂವ್ ಆಗಿ ಪಾಯಿಂಟ್ ಮೂವ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಕರೆಂಟ್ ಆ್ಯಂಡ್ ವೋಲ್ಟೇಜ್. ಆ ಎರಡರಲ್ಲೂ ಕರೆಂಟ್ ಆ್ಯಂಡ್ ವೋಲ್ಟೇಜ್, ಕರೆಂಟ್ ಕಾಯಿಲ್ ಆ್ಯಂಡ್ ವೋಲ್ಟೇಜ್ ಕಾಯಿಲ್ ಏನಿದೆ ಎರಡರಿಂದ ರಿಸಲ್ಟೆಂಟ್ ಆಗಿ ನಿಮಗೆ ಟಾರ್ಕ್ ಇದರಲ್ಲಿ ಸಿಗುತ್ತೆ. ಸೊ ಅದರಿಂದ ಇದರಲ್ಲಿ ಪಾಯಿಂಟರ್ ಅಥವಾ ಮೂವಿಂಗ್ ಕಾಯಿಲ್ ಮೂವ್ ಆಗುತ್ತೆ. ಮೂವಿಂಗ್ ಕಾಯಿಲ್ ಯಾವುದು ಇದರಲ್ಲಿ, ಪ್ರೆಷರ್ ಕಾಯಿಲ್ ನಥಿಂಗ್ ಬಟ್ ಮೂವಿಂಗ್ ಕಾಯಿಲ್ ಅಥವಾ ವೋಲ್ಟೇಜ್ ಕಾಯಿಲ್ ಏನಿದೆ ಅದೇ ಮೂವಿಂಗ್ ಕಾಯಿಲ್. ಅದು ಮೂವ್ ಆಗೋದ್ರಿಂದ ಇದರಲ್ಲಿ ನಿಮಗೆ ಪಾಯಿಂಟರ್ ಮೂವ್ ಆಗಿ ನಿಮಗೆ ಡಿಫ್ಲೆಕ್ಟಿಂಗ್ ಟಾರ್ಕ್ ಪ್ರೊಡ್ಯೂಸ್ ಆಗಿ ನಿಮಗೆ ಏನು ಮೆಷರ್ ಮಾಡ್ತಾ ಇದ್ದೀರಾ ಪವರು ಅದರದ್ದು ರೀಡಿಂಗ್ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬಂದು ಇಂಡಕ್ಷನ್ ಟೈಪ್ ವ್ಯಾಟ್ ಮೀಟರ್. ಸೊ ಇಂಡಕ್ಷನ್ ಟೈಪ್ ವ್ಯಾಟ್ ಮೀಟರ್ದು ಡಯಾಗ್ರಾಮ್ ಯೂಶಲಿ ಈ ಥರ ಇರುತ್ತೆ. ಸೊ ಅಥವಾ ಒನ್ ಮೋರ್ ಡಯಾಗ್ರಾಮ್. ಸೊ ಇದು ಇಂಡಕ್ಷನ್ ಟೈಪ್ ವ್ಯಾಟ್ ಮೀಟರ್. ದಿಸ್ ಈಸ್ ಸಿಮಿಲರ್ ಟು ದ ಕನ್ಸ್ಟ್ರಕ್ಷನ್ ಆಫ್ ಎನರ್ಜಿ ಮೀಟರ್. ಎನರ್ಜಿ ಮೀಟರಲ್ಲಿ ಸಿಮಿಲರ್ ಕನ್ಸ್ಟ್ರಕ್ಷನ್ ಇದೇ ಥರ ಇರುತ್ತೆ ನಿಮಗೆ. ಸೊ ಇದರಲ್ಲಿ ಏನಿದೆ ಇಂಡಕ್ಷನ್ ಟೈಪ್ ವ್ಯಾಟ್ ಮೀಟರ್ ನಿಮಗೆ. ಸೊ ಈ ಎರಡು ಎಂಡ್ ಇದೆ, ಇದು ಸಪ್ಲೈ ಎಂಡ್ಸ್. ಈ ಎರಡು ಎಂಡ್ ಬಂದು ಲೋಡ್ ಎಂಡ್ ಇದೆ. ಸೊ ಇದರಲ್ಲಿ ಎರಡು ಮ್ಯಾಗ್ನೆಟ್ಸ್ ಬರುತ್ತೆ, ಒಂದು ಶಂಟ್ ಮ್ಯಾಗ್ನೆಟ್, ಇನ್ನೊಂದು ಸೀರೀಸ್ ಮ್ಯಾಗ್ನೆಟ್. ಸೊ ಶಂಟ್ ಮ್ಯಾಗ್ನೆಟಿಗೆ ಏನು ಕಾಯಿಲ್ ವೈಂಡ್ ಆಗಿದೆ ಅದು ಸೀರೀಸ್ ಮ್ಯಾಗ್ನೆಟಿಗೆ ಕಾಯಿಲ್ ಬಂದು ಸೀರೀಸ್ ಆಗಿ ವೈಂಡ್ ಆಗಿರುತ್ತೆ. ಸೊ ಶಂಟ್ ಮ್ಯಾಗ್ನೆಟಿಗೆ ಬಂದಿರೋ ಕಾಯಿಲ್ ಏನಿದೆ ಅದು ಪ್ಯಾರಲಲ್ ಆಗಿ ವೈಂಡ್ ಆಗಿದೆ. ನೋಡಿ, ಶಂಟ್ ಮ್ಯಾಗ್ನೆಟಿಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಸಿಂಗಲ್ ಫೇಸ್, ಯಾಕಂದರೆ ಇದು ಎ ಸಿ ಸಪ್ಲೈನಲ್ಲೇ ವರ್ಕ್ ಆಗೋದು. ಇಂಡಕ್ಷನ್ ಟೈಪ್ ವ್ಯಾಟ್ ಮೀಟರ್ ಏನಿದೆ ದಿಸ್ ಇಸ್ ಓನ್ಲಿ ಫಾರ್ ಎ ಸಿ ಪವರ್ ಮೆಜರ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ಸಿಂಗಲ್ ಫೇಸ್ ಸಪ್ಲೈ ಫೇಸ್ ಆ್ಯಂಡ್ ನ್ಯೂಟ್ರಲ್ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಫೇಸ್ ಕೊಟ್ಟಿದ್ದೀರಾ, ಮೇಲೆ ನ್ಯೂಟ್ರಲ್ ಕೊಟ್ಟಿದ್ದೀರಾ ಅಂದರೆ, ಸೊ ಇಲ್ಲಿ ನೋಡಿ ಫೇಸ್ ಈ ಕಾಯಿಲಿಂದ ವೈಂಡ್ ಆಗಿ ವಾಪಸ್ ಹೊರಗಡೆ ಬಂದುಬಿಡುತ್ತೆ ಲೋಡ್ ಸೈಡಿಗೆ. ಸೊ ಅದೇ ಥರ ಈ ಶಂಟ್ ಮ್ಯಾಗ್ನೆಟ್ಗೆ ಇಲ್ಲಿಂದ ಫೇಸ್ ಹೋಗ್ತಾ ಇದೆ, ಕಾಯಿಲ್ ವೈಂಡ್ ಆಗಿ, ಮತ್ತು ಈ ಕಡೆಯಿಂದ ನ್ಯೂಟ್ರಲ್ ಕೂಡ ಸಿಗ್ತಾ ಇದೆ. ಸೊ ಶಂಟ್ ನಥಿಂಗ್ ಬಟ್ ಏನು ಪ್ಯಾರಲಲ್. ಸೀರೀಸ್ ಅಂದರೆ ನಿಮ್ಗೆ ಗೊತ್ತೇ ಇದೆ. ಸೊ ಹಾಗಾಗಿ ಇದಕ್ಕೆ ಸೀರೀಸ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ, ಇದಕ್ಕೆ ಪ್ಯಾರಲಲ್ ಮ್ಯಾಗ್ನೆಟ್ ಅಥವಾ ಶಂಟ್ ಮ್ಯಾಗ್ನೆಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಶಂಟ್ ಮ್ಯಾಗ್ನೆಟಿಗೆ ಎರಡು ಫೇಸ್ ನ್ಯೂಟ್ರಲ್ ಎರಡು ಟೋಟಲ್ ವೋಲ್ಟೇಜ್ ಅಪ್ಲೈ ಆಗುತ್ತೆ. ಸೀರೀಸ್ ಮ್ಯಾಗ್ನೆಟಿಗೆ 50% ವೋಲ್ಟೇಜ್ ಏನಿದೆ ಅದು ಅಥವಾ ಕರೆಂಟ್ ಮಾತ್ರ ಅಪ್ಲೈ ಮಾಡ್ತೀವಿ. ಸೊ ಅಂದರೆ ಇದಕ್ಕೆ ಕರೆಂಟ್ ಕಾಯಿಲ್ ಅಂತಲೂ ಹೇಳ್ಬೋದು, ಇದಕ್ಕೆ ಪ್ರೆಷರ್ ಕಾಯಿಲ್ ಅಂತಲೂ ಹೇಳ್ಬೋದು ನಾವು. ಸೀರೀಸ್ ಮ್ಯಾಗ್ನೆಟಿಗೆ ಕರೆಂಟ್ ಕಾಯಿಲ್ ಕನೆಕ್ಟ್ ಮಾಡ್ತೀವಿ, ಇದಕ್ಕೆ ಶಂಟ್ ಮ್ಯಾಗ್ನೆಟಿಗೆ ಪ್ಯಾರಲಲ್ ಅಥವಾ ಪ್ರೆಷರ್ ಕಾಯಿಲ್ನ ಕನೆಕ್ಟ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ಅಷ್ಟೇ, ಸೀರೀಸ್ ಮ್ಯಾಗ್ನೆಟಿಗೆ
ಥಿಕ್ ವೈಂಡಿಂಗ್ನ ವೈಂಡ್ ಮಾಡಿರ್ತೀವಿ, ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರುತ್ತೆ. ಶಂಟ್ ಮ್ಯಾಗ್ನೆಟಿಗೆ ಥಿನ್ ಕಾಪರ್ ವೈರ್ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಸೊ ಅದನ್ನು ಕನೆಕ್ಟ್ ಮಾಡಿರ್ತೀವಿ. ಸೊ ಇಲ್ಲೂ ಕೂಡ ಅಷ್ಟೇ, ನಿಮಗೆ ಸಪ್ಲೈ ಕೊಟ್ಟಾಗ ಏನಾಗುತ್ತೆ ಇದರಲ್ಲಿ ಇಂಡಕ್ಷನ್ ಟೈಪ್ ವಾಟ್ಮೀಟರಲ್ಲಿ, ಸೊ ಇನ್ಪುಟ್ ನೀವು ಈ ಸಪ್ಲೈ ಕೊಟ್ಟು ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಲೋಡ್ ಕನೆಕ್ಟ್ ಮಾಡಿದ್ದೀರಾ, ಎನಿಥಿಂಗ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲೈಟಿಂಗ್ ಅಥವಾ ಹೀಟಿಂಗ್ ಲೋಡ್ ಏನೋ ಒಂದು ಕನೆಕ್ಟ್ ಮಾಡಿದ್ದೀರಾ. ಸೊ ಹಾಗೇನಾಗುತ್ತೆ, ಈ ಶಂಟ್ ಮ್ಯಾಗ್ನೆಟಲ್ಲಿ ವೋಲ್ಟೇಜ್ ಸಪ್ಲೈ ಸಿಗ್ತಾ ಇದೆ, ವೋಲ್ಟೇಜ್ ಸಪ್ಲೈ, ಯಾಕಂದರೆ ಇದು ಪ್ಯಾರಲಾಗಿ ಕನೆಕ್ಟ್ ಆಗಿದೆ, ಸೊ ಹಾಗೆ ವೋಲ್ಟೇಜ್ ಸೋರ್ಸ್ ಸಿಗ್ತಾ ಇದೆ. ಸೊ ಇದು ಸೀರೀಸ್ ಮ್ಯಾಗ್ನೆಟ್, ಸೀರೀಸಾಗಿ ಕನೆಕ್ಟ್ ಆಗಿದೆ, ಸೊ ಹಾಗೆ ಇಲ್ಲಿ ಕರೆಂಟ್ ಸೋರ್ಸ್ ಸಿಗ್ತಾ ಇದೆ. ಸೊ ಎರಡರಲ್ಲೂ ಕೂಡ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಸೀರೀಸ್ ಮ್ಯಾಗ್ನೆಟಲ್ಲೂ ಪ್ರೊಡ್ಯೂಸ್ ಆಗುತ್ತೆ, ಶಂಟ್ ಮ್ಯಾಗ್ನೆಟಲ್ಲೂ ಪ್ರೊಡ್ಯೂಸ್ ಆಗುತ್ತೆ. ಸೊ ಎರಡರಲ್ಲೂ ಪ್ರೊಡ್ಯೂಸ್ ಆಗೋ ಫ್ಲಕ್ಸ್ ಏನಾಗುತ್ತೆ, ಅಲ್ಯೂಮಿನಿಯಂ ಡಿಸ್ಕಲ್ಲಿ ಬರುತ್ತೆ. ಸೊ ಇಲ್ಲಿ ಮಧ್ಯ ಒಂದು ನೋಡಿ, ಇಲ್ಲಿ ಅಲ್ಯೂಮಿನಿಯಂ ಡಿಸ್ಕ್ ಫಿಕ್ಸ್ ಆಗಿದೆ, ಮಧ್ಯ ಒಂದು ಶಾಫ್ಟ್ ಕನೆಕ್ಟ್ ಆಗಿದೆ ಅಥವಾ ಸ್ಪಿಂಡಲ್ ಅಂತ ಹೇಳ್ತೀವಿ. ಆ ಸ್ಪಿಂಡಲ್ಗೆ ಅಟ್ಯಾಚ್ ಆಗಿ ಒಂದು ಅಲ್ಯೂಮಿನಿಯಂ ಡಿಸ್ಕ್ ಇದೆ. ಸೊ ಆ ಸ್ಪಿಂಡಲ್ ಬಂದು ಈ ಎರಡೂ ಮ್ಯಾಗ್ನೆಟಲ್ಲೂ ಇನ್ಸರ್ಟ್ ಆಗಿದೆ, ಶಂಟ್ ಆ್ಯಂಡ್ ಸೀರೀಸ್ ಮ್ಯಾಗ್ನೆಟಲ್ಲಿ ಎರಡರಲ್ಲೂ ಕೂಡ ಇನ್ಸರ್ಟ್ ಆಗಿದೆ. ಸೊ ಎರಡೂ ಮ್ಯಾಗ್ನೆಟಲ್ಲೂ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ ಅದು ಈ ಎರಡು ಎಂಡಿಂದ ಇನ್ಸರ್ಟ್ ಆಗುತ್ತೆ. ಎಲ್ಲಿಗೆ ಇನ್ಸರ್ಟ್ ಆಗುತ್ತೆ, ಅಲ್ಯೂಮಿನಿಯಂ ಡಿಸ್ಕಿಗೆ ಎಂಟ್ರಿ ಆಗುತ್ತೆ. ಸೊ ಈ ಸೀರೀಸ್ ಮ್ಯಾಗ್ನೆಟಲ್ಲೂ ಅಷ್ಟೇ, ಶಂಟ್ ಮ್ಯಾಗ್ನೆಟಲ್ಲೂ ಅಷ್ಟೇ, ಎರಡೂ ಕಡೆಯಿಂದ ಫ್ಲಕ್ಸ್ ಏನು ಬರುತ್ತೆ ಅದು ಅಲ್ಯೂಮಿನಿಯಂ ಡಿಸ್ಕಿಗೆ ಬರುತ್ತೆ. ಸೊ ಅಲ್ಯೂಮಿನಿಯಂ ಡಿಸ್ಕಿಗೆ ಫ್ಲಕ್ಸ್ ಬಂದಾಗ ಏನಾಗುತ್ತೆ, ಎರಡೂ ಫ್ಲಕ್ಸ್ ಇಂಟ್ರಾಕ್ಷನ್ ಏನಾಗುತ್ತೆ, ಡಿಸ್ಕ್ ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲಾಕ್ ವೈಸ್ ಇರ್ಬೋದು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಇರ್ಬೋದು, ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರೊಟೇಟ್ ಆದಾಗ ಏನಾಗುತ್ತೆ, ಇದಕ್ಕೆ ಏನು ಒಂದು ಪಾಯಿಂಟ್ ಅಟ್ಯಾಚ್ ಆಗಿರುತ್ತೆ, ಈ ಏನು ಸ್ಪಿಂಡಲ್ ಇದೆ, ಸ್ಪಿಂಡಲ್ ಮೇಲ್ಗಡೆವರೆಗೂ ಎಕ್ಸ್ಟೆಂಡ್ ಆಗಿರುತ್ತೆ, ಅದಕ್ಕೆ ಒಂದು ಪಾಯಿಂಟರ್ ಅಥವಾ ನಂಬರ್ದು ಒಂದು ಡಯಲ್ ಎಂಟ್ರಿ ಆಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಅದು ಒಂದು ನಿಮಗೆ ಏನು ರೀಡಿಂಗ್ ಕೊಡುತ್ತೆ, ಇಂಡಕ್ಷನ್ ಟೈಪ್ ವ್ಯಾಟ್ಮೀಟ್ರ್ ಎಷ್ಟು ಪವರ್ ಕನ್ಸಂಪ್ಷನ್ ಮಾಡ್ತಾ ಇದೆ ಅಂತ ಸ್ಕೇಲ್ ಮೇಲೆ ರೀಡಿಂಗ್ ಕೊಡುತ್ತೆ. ಜೊತೆಲಿ ಇಲ್ಲೊಂದು ಬ್ರೇಕಿಂಗ್ ಮ್ಯಾಗ್ನೆಟ್ ಇದೆ. ಬ್ರೇಕಿಂಗ್ ಮ್ಯಾಗ್ನೆಟ್ದು ಕೆಲಸ ಏನಂದರೆ ನಿಮಗೆಲ್ಲ ಗೊತ್ತಿದೆ, ಎಡಿ ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ ಇದು. ಸೊ ಈ ಡಿಸ್ಕ್ ಈ ಮ್ಯಾಗ್ನೆಟ್ ಮಧ್ಯೆ ರೊಟೇಟ್ ಆದಾಗ ಏನಾಗುತ್ತೆ, ಇಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಅದು ಮತ್ತೆ ಬಂದು ಆ ಫ್ಲಕ್ಸ್ ಈ ಡಿಸ್ಕಲ್ಲಿ ಕಟ್ಟಾಗಿ ಈ ಡಿಸ್ಕ್ ರೊಟೇಷನಿಂದ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಅದು EMF ಎಡಿ ಕರೆಂಟ್. ಸೊ ಅದಕ್ಕೆ ಅದು ಏನು ಮಾಡುತ್ತೆ, ರೊಟೇಷನ್ ಆಫ್ ಡಿಸ್ಕ್ನ ಅಪೋಸ್ ಮಾಡುತ್ತೆ. ಸೊ ಹಾಗಾಗಿ ಅದಕ್ಕೆ ಬ್ರೇಕಿಂಗ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ನಾವು. ಸೊ ಇದು ಆಲ್ರೆಡಿ ಲಾಸ್ಟ್ ಟೈಪ್ಸ್ ಆಫ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ನಾನು ಹೇಳಿದ್ದೀನಿ ಎಡಿ ಕರೆಂಟ್ ಬಗ್ಗೆ. ಸೊ ಅದರದ್ದು ಫಂಕ್ಷನ್ನು ಇದಾಗಿರುತ್ತೆ. ಬ್ರೇಕಿಂಗ್ ಮ್ಯಾಗ್ನೆಟ್ ಅಂದರೆ ಜಸ್ಟ್ ರೊಟೇಷನ್ ಆಫ್ ದ ಡಿಸ್ಕ್ನ ಅಪೋಸ್ ಮಾಡುತ್ತೆ ಇಲ್ಲಿ ಪ್ರೊಡ್ಯೂಸ್ ಆಗೋ ಎಡಿ ಕರೆಂಟ್. ಸೊ ಅದು ಅದರದ್ದು ವರ್ಕಿಂಗ್. ಸೊ ಇದಿಷ್ಟು ಬಂದು ಇಂಡಕ್ಷನ್ ಟೈಪ್ ವ್ಯಾಟ್ಮೀಟರ್ದು ವರ್ಕಿಂಗ್ ಆಗಿರುತ್ತೆ. ನೆಕ್ಸ್ಟ್ ಕನೆಕ್ಷನ್ ಆಫ್ ವ್ಯಾಟ್ಮೀಟರ್ಸ್. ಸೊ ಕನೆಕ್ಷನ್ ಆಫ್ ವ್ಯಾಟ್ಮೀಟರ್ಸ್ ಬಂದು ನಿಮ್ಗೆ ಏನಾಗುತ್ತೆ, ಕರೆಂಟ್ ಕಾಯಿಲ್ದು ಎರಡು ಎಂಡ್ ಇದೆ ಇದರಲ್ಲಿ. ಸೊ ಈ ಥರ ಪ್ರೆಷರ್ ಕಾಯಿಲ್ದು ಎರಡು ಎಂಡ್ ಇರುತ್ತೆ. ಸೊ ನೀವೇನು ಮಾಡಬೇಕು, ಕರೆಂಟ್ ಕಾಯಿಲ್ದು ಪ್ರೆಷರ್ ಕಾಯಿಲ್ದು ಎರಡು ಎಂಡ್ಸ್ನ ಶಾರ್ಟ್ ಮಾಡಿ ಅದಕ್ಕೆ ಒಂದು ಸಪ್ಲೈ ಕನೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಫೇಸ್ ಅಥವಾ ನ್ಯೂಟ್ರಲ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ರಿಮೈನಿಂಗ್ ಎರಡು ಎಂಡ್ ಉಳಿಯುತ್ತೆ, ಕರೆಂಟ್ ಕಾಯಿಲ್ದೊಂದು, ಪ್ರೆಷರ್ ಕಾಯಿಲ್ದೊಂದು. ಸೊ ಪ್ರೆಷರ್ ಕಾಯಿಲ್ದು ರಿಮೈನಿಂಗ್ ಎಂಡಿಗೆ ನೀವು ನ್ಯೂಟ್ರಲ್ ಕನೆಕ್ಟ್ ಮಾಡಬೇಕಾಗುತ್ತೆ, ಕರೆಂಟ್ ಕಾಯಿಲ್ ರಿಮೈನಿಂಗ್ ಎಂಡಿಗೆ ನೀವು ಲೋಡ್ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಪ್ರೆಷರ್ ಕಾಯಿಲ್ ರಿಮೈನಿಂಗ್ ಎಂಡಿಗೆ ಏನು ನ್ಯೂಟ್ರಲ್ ಕನೆಕ್ಟ್ ಮಾಡಿದೆ ಅದನ್ನು ಲೋಡಿಗೂ ಕೂಡ ಕನೆಕ್ಟ್ ಮಾಡಬೇಕಾಗುತ್ತೆ. ಇದಿಷ್ಟು ಕನೆಕ್ಷನ್ ಆಫ್ ವ್ಯಾಟ್ಮೀಟರ್ಸ್. ಸೊ ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು.